ಪ್ರತಿ ವರ್ಷದಿಂದ ವರ್ಷಕ್ಕೆ ಕತೆ ಅಪ್ಡೇಟ್ ಆಗ್ತಾ ಹೋಯ್ತು. ಆವತ್ತಿದ ಸ್ಕೆಲಿಟನ್ಗೆ ಹೊಸ ಬಾಡಿನ ತಂದು ಕೂರಿಸಿದ್ದಾರೆ. ಇದು ಆಕ್ಚುಲಿ ಆಗೋದು ಥಿಯೇಟರ್ ನಲ್ಲಿ ಮಾತ್ರ. ಚರ್ಚೆ ಎಲ್ಲ ನಿರ್ದೇಶಕರು ಅವ್ರ ಜೊತೆಗೆ ಇರುತ್ತೆ. ನಾವು ಬರೀ ಪಾತ್ರಧಾರಿಗಳು ಯಾವ ತರ ಪಾತ್ರ ಕೊಡಬೇಕು ಅವರು ನಿರ್ಧಾರ ಮಾಡ್ತಾರೆ. ಕತೆ ಬರಿಬೇಕಾದ್ರೇನೆ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ಇವರು ಅನುಭವಿಸಿದ್ರು, ಅದನ್ನ ಈ ಸಿನಿಮಾಗೆ ತಂದಿದ್ದಾರೆ. ದೀಪಕ್ ರೈ ಅವರ ಪಾತ್ರದಲ್ಲೂ ಕೂಡ ಹಾಗೆ ಎಲ್ಲ ಹೆಚ್ಚಿನ ಪಾತ್ರದಲ್ಲಿ ಅವರು ಮೀಸೆ ಇಲ್ಲದೆ ಪಾತ್ರ ಮಾಡ್ತಾ ಇದ್ರು. ಇಲ್ಲಿ ಮೀಸೆ ಇಟ್ಟಾಗ ಅದರ ಒಂದು ಡಿಫ್ರೆಂಟ್ ಆದ ಕ್ಯಾರೆಕ್ಟರೇ ಬೇರೆ. ಅದು ನಾವು 2019ಕ್ಕೆ ಯಾವ ಜೋಗಿ ನಕ್ಕಿದ್ವಿ, ಮತ್ತೆ ಅವ್ರು ಹೇಳ್ಬೇಕಾದ್ರೆ ಅದಕ್ಕೆ ಮತ್ತೆ ನಗ್ತೀವಿ. ನಾವು ಐಡಿಯಾನೇ ಫ್ರೆಶ್ ಇತ್ತು ನಮ್ಗೆ ಪ್ರತಿ ಸಲ ಬರ್ಬೇಕಾದ್ರೆ. ಆಮೇಲೆ ಇವ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಪ್ರತಿ ಕ್ಯಾರೆಕ್ಟರ್ ಅನ್ನ ಇವರೇ ಆಕ್ಟ್ ಮಾಡಿ ತೋರಿಸ್ತಾರೆ. ಕ್ಯಾಮರಾ ಬಿಟ್ಟು ಅದು ಟಚ್ ಮಾಡೋದಿಲ್ಲ, ನಗ್ತಾನೆ ಇರ್ತಾರೆ ಅವರು. ಅವರು ತಮಿಳ್, ಅವರು ಕನ್ನಡ ಮಾತಾಡ್ತಾರೆ. ಅವರು ಚಂದ್ರಶೇಖರ್ ಅಂತ ಹೇಳಿ DOP. ಅವರು ಎಷ್ಟು ಎಂಗೇಜ್ ಆಗಿದ್ರು ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಅಲ್ಲಿ ಅವರ ಕಂಪ್ಲೀಟ್ ಡೈಲಾಗ್ಸ್ ಗಳನ್ನ ತಮಿಳಿಗೆ ಕನ್ವರ್ಟ್ ಮಾಡಿದ್ರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ನನ್ನ ಜೊತೆಗೆ ಅದು ನಗು ತಡ್ಕೊಳಕ್ಕಾಗ್ತಿಲ್ಲ, ನಕ್ಕೊಂಡೇ ಬಂದಿದ್ದೀನಿ. ನಾನು ಟ್ರೈಲರು ಪದೇ ನೋಡಿಕೊಂಡು ನೆನ್ನೆಯಿಂದ. ಸೊ ಈಗ ನನ್ನ ಜೊತೆಗೆ ಸು ಫ್ರಮ್ ಸೋ ಈ ಚಿತ್ರತಂಡ ನನ್ನ ಜೊತೆಗಿದೆ. ತುಂಬ ವಿಶೇಷವಾದ ವಿಚಾರಗಳು, ನಮ್ಮ ಸೊಗಡು ಭರಿತ ವಿಚಾರಗಳು, ಕಂಟೆಂಟ್ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾ ಯಾವಾಗ ನೋಡ್ತೀವೋ ಅನ್ಸೋಕ್ಕೆ ಶುರುವಾಗಿದೆ ಟ್ರೈಲರ್ ಬಂದಮೇಲೆ. ಸೊ ಮೊದಲಿಗೆ ನನ್ನ ಜೊತೆಗೆ ಇಡೀ ಚಿತ್ರತಂಡ ಇಲ್ಲ, 4 ಜನ ಮಾಡ್ತಾ ಇದ್ದಾರೆ. ಆ್ಯಂಡ್ JP, ಶನಿಲ್ ಗೌತಮ್ ಆ್ಯಂಡ್ ರಾಮದಾಸ್ ಸರ್ ಆ್ಯಂಡ್ ದೀಪಕ್ ಸರ್. ಓಕೆ, 4 ಜನ ಸಿಕ್ಕಿದ್ದೀರಿ. ಸೊ ನಿಮ್ಮ ಹತ್ರನೇ ಒಂದಷ್ಟು ಚರ್ಚೆ ಮಾಡೋಣ. ಮೊದಲಿಗೆ ಡೈರೆಕ್ಟರ್ಗೆ ನಾಯಕರಿಗೆ, ಎಲ್ಲಿ ಈ ಸುಲೋಚನಾ ಅಂತ ನಾವು ಹುಡುಕ್ತಾ ಇದ್ವಿ. ಲೊಕೇಶನ್ ಹಾಕಿದ್ವಿ, ಅಲ್ಲಿ ಹಿಂದೆ ಎಲ್ಲಿ ಜಾಗ್ರತೆ ಮಾಡಿಸೋದು, ಆ ಕಡೆ ನೋಡಲ್ಲ. ಎಲ್ಲೆಲ್ಲೂ ಸುಲೋಚನಾ, ಸರ್ವಾಂತರ್ಯಾಮಿನ. ನಾವೆಲ್ಲೆಲ್ಲ ಹೋಗ್ತೀವಿ ಅಲ್ಲೆಲ್ಲ ಇರ್ತೀರ. ಒಂದು ಅಂದರೆ ಅಪಾರ್ಟ್ ಫ್ರಮ್ ಫನ್, ಈ ಥರದ್ದು ಕಂಟೆಂಟ್ಸು, ಈ ಥರದ ಸಿನಿಮಾಗಳು, ಈಗ ರಾಜ್ ಅವರಾಗಲಿ ಅಥವಾ ಇದೊಂದು ತಂಡಗಳು, ಒಂದಷ್ಟು ತಂಡಗಳು ಈ ಥರದ್ದು ಸಿನಿಮಾಗಳು ಮಾಡೋದಕ್ಕೇ ನಿಂತುಬಿಟ್ಟಿದೆ. ಅದು ಸೋಲು ಗೆಲುವು ಸೆಕೆಂಡ್ರಿ. ಸೊ ಈ ಥರದ್ದು ನಿರಂತರ ಪ್ರಯತ್ನಗಳಾದಾಗ ಮಾತ್ರ ಅದು ಹಂಗೆ ಕೂರ್ಸೋಕ್ಕೆ ಸಾಧ್ಯ, ಆ ಆಡಿಯನ್ಸ್ನ ಕೂರ್ಸೋಕ್ಕೆ ಸಾಧ್ಯ. ಸೊ ಅದು ಮಲಯಾಳಂ ಚಿತ್ರರಂಗದಲ್ಲಿ ಅದೇ ಆಗಿದ್ದು ಕೂಡ. ಸೊ ನಮ್ಮಲ್ಲಿ ಅದು ಆಗ್ತಾಯಿದೆ ಇವತ್ತಿಗೆ. ಅದು ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ ಅಂತ ಅನಿಸುತ್ತೆ. ಸೊ ಬೀಂಗ್ ಅ ಡೈರೆಕ್ಟರ್, ಈ ಸಿನಿಮಾ ಹೇಗೆ ಶುರುವಾಯಿತು? ಈ ಸಿನಿಮಾ ಶುರುವಾದ ಒಂದು 6 ವರ್ಷಕ್ಕಿಂತ ಮುಂಚೆ ನಾನು ಮತ್ತು ಗೌತಮು ನಾವೊಂದು ಸಿನಿಮಾ ಮಾಡಬೇಕಿತ್ತು. ಒಂದು ಜೋಗಿ ಸರ್ದೊಂದು ಬುಕ್ ಇತ್ತು, ಆ ಸಿನಿಮಾ ಮಾಡಬೇಕಿತ್ತು. ಅದನ್ನು ರಾಜ್ ಸರ್ ಹೇಳಿದರು, ನೀವಿಬ್ಬರು ಸೇರಿ ಅದನ್ನು ಡೈರೆಕ್ಷನ್ ಮಾಡಿ ಅಂತ. ಅದರಿಂದ ನಾನು ಕೆಲಸ ಮಾಡ್ತಾಯಿದ್ದೆ. ಸಡನ್ನಾಗಿ ಒಂದು ದಿವಸ ಅವರು ಕಾಲ್ ಮಾಡಿ ಹೇಳ್ತಾರೆ, ಆ ಬುಕ್ ಅದ್ರ ರೈಟ್ಸನ್ನು ಬೇರೆಯವರು ತಗೊಂಡಿದ್ದಾರೆ, ನಾವು ಮಾಡೋಕ್ಕಾಗಲ್ಲ ಅಂತ. ಸ್ವಲ್ಪ ಬೇಜಾರಾಯಿತು. ಎಲ್ಲರ ಹತ್ರ ಹೇಳಿದ್ದೆ ಸಿನಿಮಾ ಮಾಡ್ತಿದ್ದೀನಿ. ಆಗ ಅದು ರಾಜ್ ಸರಿಗೆ ಗೊತ್ತಾಯಿತು ನನಗೆ. ಅದೇ ದಿವಸ ಅವರು ಒಂದು ಗಂಟೆ ನಂತರ ನನಗೆ ಫೋನ್ ಮಾಡ್ತಾರೆ. ಅವ್ರು ಮತ್ತೆ RP ಅವರು ಜೊತೆಗಿರ್ತಾರೆ. ನೀವು ಬೇಜಾರು ಮಾಡಬೇಡಿ, ನಿಮ್ಮ ಹತ್ರ ಏನಾದರೂ ಒಂದು ಹೊಸತ್ತೇನಾದರೂ ಒಂದು ಲೈನ್ ಇದ್ದರೆ ಅದನ್ನು ಡೆವಲಪ್ ಮಾಡಿ ಅಂತ ಹೇಳಿದರು. ನಾನು ಈಗಿಲ್ಲ, ಸದ್ಯಕ್ಕಿಲ್ಲ, ನಾನು ತುಂಬ ಅಂದರೆ ಬೇಜಾರಲ್ಲಿದ್ದೇನೆ. ಇದು ಹೋಯ್ತಲ್ಲ ಸಿನಿಮಾ, ಇನ್ನು ಯಾವುದು ಹೊಸತ ಐಡಿಯಾ ಏನಿಲ್ಲ, ಅದೇ ಇದರಲ್ಲಿದ್ದೆ ನಾನು. ಪುನಃ ನಾನು ರಾಜ್ ಸರ್ಗೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಪುನಃ ಕಾಲ್ ಮಾಡಿದೆ. ಸರ್, ಈ ಥರ ಒಂದು ಲೈನ್ ಇದೆ, ಅದು ಗೊತ್ತಿಲ್ಲ ಹೇಗಿದೆ ಅಂತ. ಅವರಿಗೆ ತುಂಬ ಇಷ್ಟ ಆಯಿತು, ಇದನ್ನೇ ಮಾಡೋಣ. ಆವತ್ತು ಕಾಲ್ ಒಂದು 7 ಗಂಟೆಗೆ ಶುರು ಮಾಡಿದವರು ನಾವು. ರಾತ್ರಿ 1:30 ತನಕ ಕಾಲಲ್ಲೇ ಮಾತಾಡ್ತಿದ್ವಿ. ಹಾಫ್ ಆನ್ ಅವರ್ ಬಿಟ್ಟು ಕಾಲ್ ಮಾಡೋದು. ಸ್ವಲ್ಪ ಚೇಂಜ್ ಆಯಿತು, ಇದು ಮಾಡೋಣ ಅದು ಮಾಡೋಣ. ಒಂದಷ್ಟು ಅವರು ಹೇಳೋರು, ಇದು ಮಾಡಿದರೆ ಚೆನ್ನಾಗಿರುತ್ತೆ, ಅದನ್ನು ಬಿಟ್ಬಿಡಿ, ಇದನ್ನು ಮಾತ್ರ ಇದು ಮಾಡಿದ್ದ. 1 ವಾರ ಆಗಬೇಕಾದ್ರೆ ಅವ್ರು ಹೇಳಿದರು, ಇದಕ್ಕೆ ಹೆಸರು ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಅಂದರೆ ಅಲ್ಲೇ ಕತೆ ಕೇಳಬೇಕಾದ್ರೆ ಅವರು ಟೈಟಲ್ ಇಟ್ಬಿಟ್ರು, ಸುಲೋಚನಾ ಫ್ರಮ್ ಸೋಮೇಶ್ವರ. ಅದಾದ ನಂತರ ಇವತ್ತಿಗೆ ಒಂದು 6 ವರ್ಷದ ಜರ್ನಿ. 6 ವರ್ಷದ ಹಿಂದೆನೇ ಟೈಟಲ್ ಇಟ್ಟಿದ್ರ? 2019 ಓಕೆ, ಕೋವಿಡ್ ಟೈಮು ಅಂದರೆ ಇನ್ನು ಹಿಂದೆ ಬಂದ ನಂತರ ಸ್ವಲ್ಪ ಇದು ಪ್ರಾಬ್ಲಮ್ ಆಯ್ತು. ಅಂದರೆ ಥಿಯೇಟರ್ ಇದ್ದು ಅದು ಹೇಗೆ ಮಾಡೋದು, ಒಂದಷ್ಟು ನಮ್ಮದು ಲೈನಪ್ಪಲ್ಲಿ ಸಿನಿಮಾ ಇತ್ತು, ಅದೆಲ್ಲ ಮುಗಿಸಿದ ನಂತರ ಮಾಡೋಣ ಅಂತ. ಇದು ಒಳ್ಳೆ ಟೈಮ್, ಎಲ್ಲ ಕೂಡಿ ಬಂದಿದೆ. ಸುಲೋಚನಾ ಬರ್ತಾ ಇದ್ದಾರೆ. ಅಂದರೆ ಸಿನಿಮಾ ಮೇಕಿಂಗ್ ಎಲ್ಲ ಅವಾಗಲೇ ಮಾಡಿದ್ದ? ಇಲ್ಲ, ಶೂಟ್ ಮಾಡಿರಲಿಲ್ಲ, ಕತೆ ಮಾತ್ರ ಮಾಡಿಕೊಂಡು ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರಿ ಅಂತ ಅದ್ರ ನಂತರ ತುಂಬ ಚೇಂಜ್ ಆಯಿತು. 6 ವರ್ಷ ನನಗೆ ರಿವಿಷನ್ಗೆ ಸುಮಾರು ಟೈಮ್ ಸಿಕ್ತು ಅವರಿಗೆ ಅಪ್ಡೇಟ್ ಮಾಡೋಕ್ಕೆ. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಕತೆ ಅಪ್ಡೇಟ್ ಆಗ್ತಾ ಹೋಯ್ತು. ಸೊ ಇವಾಗ ಏನಿದೆ, ಆವತ್ತಿದ ಸ್ಕೆಲಿಟನ್ಗೆ ಹೊಸ ಬಾಡಿನ ತಂದು ಕೂರಿಸಿದ್ದಾರೆ. ನನಗೆ ಒಂದು ಕುತೂಹಲ ಏನಂದರೆ, ಇದೊಂದು ತಂಡವಾಗಿ ಸಿನಿಮಾಗಳನ್ನು ಮಾಡೋದು, ರಾಮದಾಸ್ ಸರ್ ಸೇರಿ ಹೇಳ್ತಿದ್ದೀನಿ, ಅಂದರೆ ಒಂದು ತಂಡವಾಗಿ ಎಲ್ಲರ ಸಿನಿಮಾಗಳು ಎಲ್ಲರೂ ಇನ್ವಾಲ್ವ್ ಆಗುವಂಥದ್ದು, ಚರ್ಚೆ ಮಾಡುವಂಥದ್ದು,
ಆ ಥರದ್ದು ಮಾಡಿದಾಗಲೇ ಈ ಥರದ್ದೆಲ್ಲ ಹುಟ್ಕೊಳ್ತಾ ಅಂತ. ನಾನು 6 ವರ್ಷ ಆಯಿತು ಅಂದ್ರಲ್ಲ, ಸೊ ಆ ವಿಚಾರ ಕೇಳ್ತಾ ಇದ್ದೀನಿ. 6 ವರ್ಷದಿಂದ ಇದ್ರ ಮೇಲೆ ಕೆಲಸ ಮಾಡಿದ್ದೀರಾ ಅಂತಂದರೆ ಇನ್ನೇನು ಮಾಡಿರ್ಬೋದು ಅನ್ನೋದೊಂದು. ಇದು ಆ್ಯಕ್ಚುಲಿ ಆಗೋದು ಥಿಯೇಟರ್ನಲ್ಲಿ ಮಾತ್ರ. ಥಿಯೇಟ್ರಲ್ಲಾದರೆ ಒಂದು ಗುಂಪಾಗಿ ಕೂತು ಒಂದು ಚರ್ಚೆ ಮಾಡಿ ಅದರ ಎಲ್ಲ ಆಯಾಮಗಳನ್ನು ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ತಾ ಇದ್ದಾರೆ. ಹಿಂದುಗಡೆ ಕೆಲಸ ಮಾಡೋರು ಇರ್ತಾರೆ, ಥಿಯೇಟ್ರನ್ನ ಅಂದರೆ ವೇದಿಕೆಯಲ್ಲಿ ಇರ್ತಾರೆ, ಹಿಮ್ಮೇಳ ಮುಮ್ಮೇಳ ಎರಡೂ ಕೂಡ ಇರ್ತದೆ ಥಿಯೇಟ್ರ್ನಲ್ಲಿ. ಆ ರೀತಿಯಾಗಿ ಸಿನಿಮಾಗಳು ಬಂದಾಗ, ಆ ರೀತಿ ವರ್ಕ್ ಮಾಡಿದಾಗ ಅದು ಸಕ್ಸಸ್ ಆಗ್ತದೆ ಅಂತ ಅನ್ನುವಂಥದ್ದು ಬಹುಶಃ ಇಂಥ ಭಾಳಷ್ಟು ಸಿನಿಮಾಗಳು ನಾವು ಬಂದಿದ್ದನ್ನು ನೋಡ್ತೇವೆ. ಅದು ಕೇವಲ ಕರಾವಳಿ ಮಾತ್ರ ಅಲ್ಲ, ಈ ಭಾಗದಲ್ಲೂ ಅಥವಾ ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಆ ರೀತಿಯಾದ ಸಿನಿಮಾ ಕೆಲಸಗಳಾದಾಗ ಅದು ಜನರ ಕಥೆಯಾಗಿ, ಜನರ ನಡುವಿನ ಒಂದು ಕಥೆಯಾಗಿ ಮತ್ತು ಅವರೇ ಅದರಲ್ಲಿ ಒಳಗೊಳ್ಳುವ ರೀತಿಯಲ್ಲಿ ಬಂದಾಗ ಅದು ಯಶಸ್ಸನ್ನು ಕಾಣ್ತದೆ ಅಂತ ನನ್ನ ಅಭಿಪ್ರಾಯ. ಅಂದರೆ ನೀವೆಲ್ಲರೂ ಎಲ್ಲ ಸಿನಿಮಾಗಳಲ್ಲೂ ಎಲ್ಲರ ಸಿನಿಮಾಗಳಲ್ಲೂ ತೊಡಗಿಸ್ಕೊಳ್ತೀರಾ, ಒಂದಲ್ಲ ಒಂದು ರೀತಿ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಸೊ ನಿಮ್ಮ ಒಂದು ನೀವು ಕಂಡ ಹಾಗೆ ಆ ಒಂದು ಚರ್ಚೆಗಳು ಹೇಗಿರುತ್ತೆ, ಅಥವಾ ಸಿನಿಮಾಗಳ ಕುರಿತು ಮಾತಾಡೋದಾಗಲಿ, ಪಾತ್ರ ಏನೋ ಕೊಡ್ತಾರೆ, ಎಲ್ಲರೂ ಪಾತ್ರ ಕೊಡ್ತಾರೆ, ಬರೀ ಪಾತ್ರಕ್ಕೆ ಸೀಮಿತವಾಗಿರ್ತೀರಾ? ಅಥವಾ ಯಾಕೆಂದರೆ ನಮ್ಮ ನೆಲೆಗಟ್ಟುಗಳು ಅಥವಾ ಸೊಗಡು ಅಷ್ಟು ಚೆನ್ನಾಗಿ ಕಟ್ಕೊಡ್ಬೇಕು ಅಂದರೆ ಅವ್ರದ್ದೇ ಆದಂಥ ಅನುಭವಗಳನ್ನು ಸೇರಿಸ್ಬೇಕಾಗತ್ತೆ. ಸೊ ಆ ಒಂದು ವಿಚಾರಕ್ಕೆ ಹೇಗಿರುತ್ತೆ ನಿಮ್ಮ ಸಿನಿಮಾ ಚರ್ಚೆಗಳು ಅಂತ ನಿಮ್ಮ ಚರ್ಚೆ? ಎಲ್ಲ ನಿರ್ದೇಶಕರು ಅವ್ರ ಜೊತೆಗೆ ಇರುತ್ತೆ, ನಾವು ಬರೀ ಪಾತ್ರಧಾರಿಗಳು. ಇವರು ಯಾವ ಥರ ಪಾತ್ರ ಕೊಡಬೇಕು ಅವರು ನಿರ್ಧಾರ ಮಾಡ್ತಾರೆ. ಎಲ್ಲ ಟೀಮ್ ವರ್ಕ್, ಟೀಮ್ ಚೆನ್ನಾಗಿ ಇದ್ದಿದ್ದರಿಂದ, ಒಳ್ಳೆ ಚರ್ಚೆಗಳು ಬಂದಿದ್ದರಿಂದ ಈ ರೀತಿ ಒಂದು ರೆಡಿ ಆಗಿರುತ್ತೆ. ಈ ಸಿನಿಮಾದಲ್ಲಿ ಇವರೆಲ್ಲ ಸ್ಪೆಷಲ್ ಆಗಿರ್ತಾರೆ. ಅಂದರೆ ನಾನು ಒಂದಷ್ಟು ಅಂದ್ರೆ ಒಂದು 13 ವರ್ಷದಿಂದ ಇವ್ರ ಜೊತೆಗೆ ಒಂದೇ ತಂಡದಲ್ಲಿದ್ದವ್ರು ನಾವು, ರಂಗಭೂಮಿಯಿಂದ ಬಂದವರು. ಮಜಾ ಭಾರತ ಈ ಕಾಮಿಡಿ ಎಂದು ಟೀಮ್ ಇದೆ ನಮ್ದು, ಮಸ್ಕರಿ ಗುಡ್ಲ ಅಂತ, ಅಲ್ಲಿಂದ ನಾವು ಜೊತೆಗೆ ಇದ್ದೀವಿ. ಬೇರೆ ಸಿನಿಮಾಕ್ಕೆ ಇವರು ಹೋಗಿ ಪಾತ್ರ ಮಾಡಿ ಬರ್ಬೋದು, ಇದರಲ್ಲಿ ಇವರು ಒಂದಷ್ಟು ಚರ್ಚೆ ಮಾಡುತ್ತಾ ಇದೊಂದು ಸ್ಪೆಷಲ್. ಅಂದರೆ ನನಗೆ ಒಂದು ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ದಾರೆ ಇಲ್ಲಿ. ನೀವು ಹೇಳಿದ್ರಲ್ಲ ಚರ್ಚೆ ಯಾವ ಥರ ಮಾಡ್ಬೋದು, ಇದನ್ನು ಹೇಗೆ ಬೆಟರ್ ಮಾಡ್ಬೋದು ಅಂತ, ಇಲ್ಲಿ ತುಂಬ ಜಾಸ್ತಿ ಆಗಿದೆ ಅದು ನನಗೆ. ಅಂದರೆ ಎಲ್ಲರೂ ಪರಿಚಯದವರೇ ನನಗೆ ಸಿಕ್ಕಿರೋದು. ಯಾಕಂದರೆ ಗೌತಮ್ದು ಈ ಟ್ರೈಲರಲ್ಲಿ ವಿಷಯ ನೋಡ್ತಾ ಇದ್ರೆ ಅಂದರೆ ಆ ಟೈಮಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾನು ಅದೇ ಹೇಳಿದೆ, ಬಾಲು ಅವ್ರು ಕೇಳ್ತಿದ್ದೆ, ಸರ್ ಈ ಪಿಕ್ಚರ್ ನೋಡೋಕ್ರೆ ಎಷ್ಟು ನಕ್ಕಿದ್ದಾರೆ ನೀವೆಲ್ಲ ಅಂತ ಅಂದ್ಬಿಟ್ಟು. ಸೊ ಆ ಟೈಮಿಂಗ್ ತುಂಬ ಮ್ಯಾಟ್ರ್ ಆಗುತ್ತಲ್ಲ ಸರ್. ನಾವು ಸ್ಕ್ರಿಪ್ಟ್ ಏನೇ ಬರ್ಕೊಂಡ್ರು ಆರ್ಟಿಸ್ಟು ಮತ್ತು ಆ ಮೂಮೆಂಟು, ಆ ಟೈಮಿಂಗ್ ಇದೆಯಲ್ಲ, ಅದೇ ಮಜಾ ಕೊಡ್ತಾ ಇದೆ ಇವಾಗ. ಸೊ ಅಂದರೆ ಇವರು ಕತೆ ಬರಿಬೇಕಾದ್ರೇ ಎಲ್ಲ ಕ್ಯಾರೆಕ್ಟರ್ಗಳನ್ನು ಇವರು ಅನುಭವಿಸಿದ್ರು, ಇವರು ನೋಡಿದ್ರು, ಇವರು ರಿಯಲ್ ಲೈಫಲ್ಲಿ ನೋಡಿರುವಂಥ ಸುಮಾರಷ್ಟು ಕ್ಯಾರೆಕ್ಟರ್ಗಳನ್ನು ಸಿನಿಮಾ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಕತೆ ಇಟ್ ಈಸ್ ಅ ಫಿಕ್ಷಿಯಸ್ ವರ್ಲ್ಡ್, ಬಟ್ ಕ್ಯಾರೆಕ್ಟರ್ಗಳು ಏನಿದೆ ಅದನ್ನು ಇವರು ನೋಡಿದ್ದಾರೆ ಹತ್ರದಿಂದ, ಅದನ್ನು ಈ ಸಿನಿಮಾಗೆ ತಂದಿದ್ದಾರೆ. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಇವರಿಗೆ ತುಂಬ ಆತ್ಮೀಯವಾಗಿ ಗೊತ್ತು. ಸೊ ಇವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, 2019ರಿಂದ ಇವತ್ತು ತನಕ ಎಷ್ಟು ಸಲ ನರೇಟ್ ಮಾಡಿದ್ದಾರೆ, ಪ್ರತಿ ಸಲನೂ ನಾವು ನಕ್ಕಿದ್ದೀವಿ ಫಾರ್ ದ ಸೇಮ್ ಜೋಕ್. ನಾವು 2019ಕ್ಕೆ ಯಾವ ಜೋಗಿ ನಕ್ಕಿದ್ದೀವಿ, ಮತ್ತೆ ಅವ್ರು ಹೇಳ್ಬೇಕಾದ್ರೆ ಅದಕ್ಕೆ ಮತ್ತೆ ನಗ್ತೀವಿ ನಾವು. ಸೊ ಆ ಐಡಿಯಾನೇ ಫ್ರೆಶ್ ಇತ್ತು ನಮಗೆ ಪ್ರತಿ ಸಲ ಬರ್ಬೇಕಾದ್ರೆ. ಆಮೇಲೆ ಇವ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಪ್ರತಿ ಕ್ಯಾರೆಕ್ಟರ್ನ ಇವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ. ಸೊ ನಮಗೆ ಆ್ಯಸ್ ಅ ಆ್ಯಕ್ಟರ್ ನಮಗೆ ಅದು ಸುಲಭ ಗೇಜ್ ಮಾಡೋಕ್ಕೆ, ಈ ಆ್ಯಸ್ ಅ ಈ ಕ್ಯಾರೆಕ್ಟ್ರಿಗೆ ಏನು ನಾವು ಕೊಡಬೇಕು ಅನ್ನೋದನ್ನು. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕೊಲಾಬ್ರೇಷನ್ ಆಗುತ್ತೆ. ಅಂದರೆ ನಮ್ಮನ್ನು ಇವರು ಹಾಕಿಕೊಂಡು ಆ ಕ್ಯಾರೆಕ್ಟರ್ನ ನಮ್ಮಲ್ಲಿ ಕೂರಿಸಿ ನಮ್ಮ ಹತ್ರಲ್ಲಿ ಏನು ಸ್ಪೆಷಲ್ ಇದೆ ಅಂತ ಹೊರಗೆ ತರಕ್ಕೆ ಟ್ರೈ ಮಾಡ್ತಾರೆ ಇವರು. ಅದೇ ನಡೆದಿರೋದು, ಆ ಪ್ರಾಸೆಸ್ಸೇ ನಡೆದಿರೋದು. ನಮ್ಮಲ್ಲಿ ಏನು ಸ್ಪೆಷಲ್ ಇದನ್ನು ಹೊರಗೆ ತರಕ್ಕೆ ಟ್ರೈ ಮಾಡಬೇಕಾದ್ರೆ ಅಲ್ಲಿ ನಾವಾಗಿ ಕಾಣಿಸಲ್ಲ. ಅಂದರೆ ಈಗ ಶನಿಲ್ ಗೌತಮ್ ಆಗಿರ್ಬೋದು, ದೀಪಕ್ ರೈ ಆಗಿರ್ಬೋದು, ಮಹಿಮ್ ರಾಮದಾಸ್ ಆಗಿರ್ಬೋದು, ಪ್ರಕಾಶ್ ಮಿನಾಡ್ ಆಗಿರ್ಬೋದು, ಅಲ್ಲಿ ಯಾವ ಕ್ಯಾರೆಕ್ಟರ್ ಅವರಾಗಿ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇಲ್ಲ, ಅವ್ರು ಆ ಕ್ಯಾರೆಕ್ಟರಾಗಿ ಕಾಣಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವ್ರ ಜೊತೆಗೆ ನಮ್ದು ದೊಡ್ಡನಾಟ ಸುಮಾರು ವರ್ಷದ್ದು. ಸೊ ಇವರಿಗೆ ನಮ್ಮದು ಎಂಟೈರ್ ಸ್ಟ್ರಕ್ಚರ್ ಗೊತ್ತು ನಮಗೆ, ಇವ್ರು ಏನು ಮಾಡಬಲ್ರಿ, ಯಾವುದ್ರಲ್ಲಿ ಸ್ಟ್ರಾಂಗು ಯಾವುದ್ರಲ್ಲಿ ವೀಕ್ ಎಲ್ಲ ಗೊತ್ತು. ಸೊ ಸ್ಟ್ರಾಂಗ್ ಇದ್ದ ಏರಿಯಾನ ತುಂಬ ಸ್ಟ್ರಾಂಗ್ ಆಗಿ ಹಿಡ್ಕೊಂಡು ವೀಕ್ ಇದ್ದ ಏರಿಯಾನ ಎತ್ತಿದ್ದಾರೆ ಇವರು. ಸೊ ಅದರಿಂದ ನಮ್ಗೆಲ್ರಿಗೂ ಅದು ಬೆನಿಫಿಟ್ ಆಗಿದೆ. ಸೊ ಅದೇ ಗ್ರೂಪ್ ಡಿಸ್ಕಷನ್ಸ್. ಅದು ಬಿಟ್ಟರೆ ಕಥೆಯಲ್ಲಿ ನಮ್ದು ಇನ್ವಾಲ್ವ್ಮೆಂಟ್ ಇಲ್ಲ. ಕತೆ ಕಂಪ್ಲೀಟ್ ಹೋಲ್ ಆ್ಯಂಡ್ ಸೋಲ್ ಅವ್ರದ್ದೇ ಐಡಿಯಾ, ಅವ್ರ ರಾಜ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಪೇಪರಿಗೆ ಬರೆದು ಅದನ್ನು ಬೈಂಡ್ ಸ್ಕ್ರಿಪ್ಟಾಗಿ ತಂದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿರೋದು. ಆಮೇಲೆ ಸ್ಪಾಟ್ ಇಂಪ್ರೊವೈಸೇಷನ್ಗೆ JP ಯಾವತ್ತು ಅದಕ್ಕೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ, ಬಟ್ ನಾಟ್ ಟು ಮಚ್. ಆ ಲಿಮಿಟಲ್ಲಿ ಎಕ್ಸ್ಟೆಂಟಲ್ಲಿ ಇರಬೇಕು ಆ ಸ್ಪಾಟ್ ಇಂಪ್ರೊವೈಸೇಷನ್. ದೀಪಕ್ ರೈ ಅವರ ಪಾತ್ರದಲ್ಲೂ ಕೂಡ ಹಾಗೆ ಎಲ್ಲ ಹೆಚ್ಚಿನ ಪಾತ್ರದಲ್ಲಿ ಅವರು ಮೀಸೆ ಇಲ್ಲದೆ ಪಾತ್ರ ಮಾಡ್ತಾಯಿದ್ರು. ಇಲ್ಲಿ ಮೀಸೆ ಇಟ್ಟಾಗ ಅದರ ಒಂದು ಡಿಫ್ರೆಂಟ್ ಆದಂಥ ಇದೇ ಬೇರೆ, ಕ್ಯಾರೆಕ್ಟ್ರೇ ಬೇರೆ ಅದು. ಸೊ ಆ ರೀತಿಯಾಗಿ ಅದನ್ನು ಇದು ಮಾಡಿದ್ದಾರೆ. ಸೊ ಒಂದು ಹಳ್ಳಿದು ಲುಕ್ ಬೇಕಾಗಿತ್ತು, ಒಂದು ಬೀಡ ಇಟ್ಕೊಂಡು ಅಥವಾ ಬಿಡಿ ಇಟ್ಕೊಂಡು, ಅದಕ್ಕೆ ಮೀಸೆ ಇದ್ರೆ ಚಂದ ಅಂತ ನಾನು ರವೀಣ್ ಅವರ ರೈಟ್ ಹ್ಯಾಂಡ್ ಆಗಿ ಒಂದು ಸತೀಶ್ ಅನ್ನೋ ಪಾತ್ರ ಮಾಡಿರೋದು. ಆ ಥರ ಬೇಕು ಅಂದ್ಬಿಟ್ಟು ಮೀಸೆ ಮ್ಯಾಚ್ ಆಯ್ತು. ಅಲ್ಲ, ನಕ್ಕಿದ್ದೀರ ಅಂತ ಕೇಳಿದ್ರಲ್ಲ, ಶೂಟ್ ಆಗಬೇಕಾದ್ರೆ ಪಾತ್ರ ಮಾಡಬೇಕಾದ್ರೆ ನಿಮಗೆ ನಗು ಬಂದಿದ್ದ ಅಂತ. ಪ್ರವೀಣ್ ಅಂತ ಇದ್ರು ಒಬ್ರು,
ಅವರಷ್ಟಕ್ಕೆ ನಗ್ತಾ ಇರ್ತಾರೆ. ಅಂದರೆ ನಮ್ಮ ಸೀನ್ ಆಗಿ ಬಂದಿರ್ತೀವಿ ನಾವು, ಅವರೊಬ್ಬರೇ ನಗ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಲೇಟ್ ಅರ್ಥ ಆಗುತ್ತೆ. ನಂತರ ಏನಾಯ್ತಂದರೆ ಸೀನ್ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ಬರ್ತಾರೆ. ನಾನು ಆರ್ಟಿಸ್ಟ್ನವರಿಗೆ ಹೇಳಿಕೊಡ್ತೀನಲ್ಲ, ಆ ಟೈಮಲ್ಲಿ ಅಲ್ಲೇ ನಿಂತಿರ್ತಾರೆ. ಮತ್ತೆ ಅಂದರೆ ಮತ್ತೆ ನನಗೆ ತುಂಬ ನಗು ಬರುತ್ತೆ, ಹಾಗೆ ಈಗಲೇ ನಗ್ಬಿಡ್ತೀನಿ ನಾನು ಅಂತ. ಕ್ಯಾಮರಾ ಬಿಟ್ಟು ಅದು ಟಚ್ ಮಾಡೋದಿಲ್ಲ, ಅವ್ರು ನಗ್ತಾನೇ ಇರ್ತಾರೆ. ಅವರು ಕ್ಯಾಮ್ರಾ ಇಟ್ಟು ಅದನ್ನ ಟ್ರೈಪಾಡಿಗೆ ಹಾಕಿ ಕೆಲವೊಮ್ಮೆ ದೂರ ಹೋಗಿರ್ತಾರೆ, ಅವ್ರು ಇರೋದಿಲ್ಲ ಅಲ್ಲಿ. ಅವ್ರಿಗೆ ಗೊತ್ತಿರುತ್ತೆ ಇದು ಈ ಸೀನ್ ಈಗ ಅಂತ. ಅವ್ರು ಫುಲ್ ಸ್ಕ್ರಿಪ್ಟ್ ಅವರಿಗೆ ಬೈ ಹಾರ್ಟ್ ಆಗಿದೆ. ಅವರು ತಮಿಳ್, ಅವರು ಕನ್ನಡ ಮಾತಾಡ್ತಾರೆ. ಅವರು ಚಂದ್ರಶೇಖರ್ ಅಂತ ಹೇಳಿ DOP. ಅವರು ಎಷ್ಟು ಎಂಗೇಜ್ ಆಗಿದ್ರು ಅಂತ ಹೇಳಿದೆ ಸ್ಕ್ರಿಪ್ಟ್ ಅಲ್ಲಿ. ಅವರ ಕಂಪ್ಲೀಟ್ ಡೈಲಾಗ್ಸ್ಗಳನ್ನ ತಮಿಳಿಗೆ ಕನ್ವರ್ಟ್ ಮಾಡಿದ್ರು ಅವರು. ಅಂದ್ರೆ ಅವರ ಅಸೋಸಿಯೇಟ್ಸ್ ಗಳಿಗೆ ಹೇಳಕ್ಕೆ ಈ ಸೀನ್ ಈ ರೀತಿ, ಇವ್ರು ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ. ಸೊ ಅವರಿಗೆ ಈ ಸೀನ್ ನಡಿಬೇಕಾದ್ರೆ ಅವ್ರಿಗೆ ಗೊತ್ತಿದೆ ಈಗ ಈ ಸೀನಲ್ಲಿ ಏನಾಗುತ್ತೆ ಅಂತ ಹೇಳಿ. ಅದಕ್ಕೆ ಫಸ್ಟ್ ಹೇಳ್ತಾರೆ ಅವ್ರ ಹತ್ರ, ಕ್ಯಾಮ್ರಾ ನೋಡ್ಕೊಳ್ಳಿ ಅಂತ ಹೇಳಿ ಟ್ರೈಪಾಡಿಗೆ ಹಾಕಿದ್ರೆ ಕ್ಯಾಮ್ರಾನ ಬಿಟ್ಟು ಒಂದ್ ಸ್ಟೆಪ್ ಹಿಂದೆ ಮುಟ್ಟಲ್ಲ, ಅಲ್ಲಿಂದ ನೋಡ್ತಾ ಇರ್ತಾರೆ. ಯಾಕಂತ ಹೇಳಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕ್ಯಾಮ್ರಾ ಶೇಕ್ ಆಗುತ್ತಲ್ಲ, ಅವ್ರ ಪ್ರಾಬ್ಲಮ್ ಅದು. ಕೆಲವೊಮ್ಮೆ ಇನ್ನು ಹೆಚ್ಚು ಜೋಕ್ ಇದೆ ಅಂತ ಗೊತ್ತಾದ ನಂತರ ಅವ್ರಿಗೆ ಗೊತ್ತಿರುತ್ತಲ್ವಾ, ದೂರ 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 ಹೋಗಿ ತುಂಬ ದೂರ ಹೋಗಿರ್ತಾರೆ, ಮತ್ತೆ ಕಟ್ ಅಂತ ಇಲ್ಲಿ ಯಾರೋ ಹೇಳಬೇಕು. ಸೊ ಅಷ್ಟು ಅವರು ಎಂಜಾಯ್ ಮಾಡ್ಕೊಳ್ತಾ ಇದ್ರು. ನಾವು ಅಷ್ಟೇ ಎಂಜಾಯ್ ಮಾಡಿಕೊಂಡೇ ಶೂಟ್ ಟೈಮಲ್ಲೂ ಅಷ್ಟೇ ಖುಷಿಯಾಗಿದ್ವಿ. ಸರ್, ಇಷ್ಟು ಸಿನಿಮಾಗಳಿಗೂ ಈ ಸಿನಿಮಾಗಳಿಗೂ ಏನು ವ್ಯತ್ಯಾಸ ಕಾಣಿಸ್ತಾ ಸರ್? ಜಸ್ಟ್ ಇಷ್ಟು ಕಾಮಿಡಿ ಇದು ಕನ್ನಡ ಮೂವಿಲಿ ಬಂದಿರಲ್ಲ ಅನಿಸುತ್ತೆ ನನಗೆ. ಅಷ್ಟು ಇದರಲ್ಲಿ ನಾವು ನಕ್ಕಿದ್ದೀವಿ, ಇದು ಅಷ್ಟೇ ನಗಿಸುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇದೆ.